ಶಿವಾನಂದ್ ನಾಯಕ್ ಅವರು ಶಿವಾನಂದ್ ಅವರು ಒಳ್ಳೆ ಫುಟ್ಬಾಲ್ ಪ್ಲೇಯರು. 88ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಶಿವಾನಂದ್ ಅವರಿಗೆ ದೇವರು ಆಯುರ ಆರೋಗ್ಯ ಇನ್ನೂ ಹೆಚ್ಚಿನ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೂ ನಮ್ಮ ನಾಗರಬಾವಿ ಸ್ನೇಹ ಬಳಗದ ವತಿಯಿಂದ ಇವತ್ತು ಅವರಿಗೆ ಕಿರು ಸನ್ಮಾನವನ್ನು ಮಾಡುತ್ತಿದ್ದೇವೆ. ಇಲ್ಲಿ ಮಹಾರಾಜರು ಅಂತ ಒಬ್ರು ಇದ್ದಾರೆ, ಅವರಿಂದ ಈ ಕಾರ್ಯ ಎಲ್ಲ ನಡೀತದೆ ಅಂತ ನಾನು ನಂಬಿದ್ದೀನಿ. ಮೊದಲು ಈ ಮೈಸೂರು ಮಹಾರಾಜ ಮೈಸೂರಪ್ಪ ಅನ್ನೋರು, ಆಮೇಲೆ ನಮ್ಮ ಕೆಂಪಣ್ಣ ಮಹಾರಾಜರು ಇವರೆಲ್ಲರೂ ಸೇರಿ ನಮ್ಮನ್ನ ಇದು ಎಷ್ಟು ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಮಾಡಿದ್ದಾರೆ. ಬಹಳ ಸಂತೋಷ. ಎಲ್ಲರಿಗೂ ದೇವರು ಆಯುರ್ವೇದ ಐಶ್ವರ್ಯ ಕೊಟ್ಟಿರಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಗಿದೆ. ಎಲ್ಲ ಇದೇ ತರ ಒಗ್ಗಟ್ಟಾಗಿರ್ಬೇಕಂತ ಬಳಗ ವತಿಯಿಂದ ನಮ್ಮ ಶಿವಾನಂದ ಅನ್ನಂಗೆ ಎಲ್ಲರೂ ನಮ್ಮೆಲ್ಲ ಸ್ನೇಹ ಬಳಗದಿಂದ ಅವ್ರಿಗೆ ಕಿರು ಸನ್ಮಾನವನ್ನು ಏರ್ಪಡಿಸಿದೀವಿ. ಹಾಗೇನೆ ಅವರು ನಮ್ಮ ಮುಂದಿನ ದಿನಗಳಲ್ಲಿ ನಾವ್ ಯಾಕೆ ಬದುಕ್ಬೇಕಂತ ನಮ್ಗೆ ತೋರಿಸ್ಕೊಟ್ಟಿರೋರು ಅವರು. ಯಾಕಂದ್ರೆ ಅವರು ನೋಡಿ ಬೆಳಿಗ್ಗೆ ಎದ್ದು ಅವ್ರು ಅಷ್ಟು ನೀಟಾಗಿ ಇಲ್ಲಿ ಬಂದು ಪ್ರತಿಯೊಬ್ಬರನ್ನ ಮಾತಾಡಿಸಿ ಅಚ್ಚುಕಟ್ಟಾಗಿ ಹೋಗ್ತಾರೆ. ಅವರು ಒಂದು ದಿವಸ ಕೂಡ ಇಲ್ಲಿ ಅವರು ಬೆಳಿಗ್ಗೆ ಹಾಗೆ ಬಂದಿಲ್ಲ. ಯಾವಾಗ ಮದುವೆ ಗಂಡು ಅವ್ರನ್ನ ನೇರ ಮದುವೆ ಗಂಡು ಅಂದಾಗ ನಾವು ಆ ರೀತಿ ರೆಡಿಯಾಗಿ ಬರ್ತಾರೆ. ಪ್ರತಿಯೊಬ್ಬರಿಗೂ ಅವರು ಒಂದು ಮುಂದೆ ರೋಲ್ ಮಾಡಿರ್ತಾರ ಅವ್ರು ನಮ್ಗೆ. ಇದೇ ರೀತಿ ನಾವು ಸಹ ಎಲ್ಲರೂ ಜೊತೆಗೆ ಇದೇ ರೀತಿ ಬಾಳೋಣ ಅಂತ ಹೇಳ್ಬಿಟ್ಟು ಎಲ್ಲಾರ ಕಡೆ ಅವ್ರಿಗೆ ವಿಶೇಷ ಹೇಳ್ತಾ ನಮ್ಮೆಲ್ಲರಿಗೂ ಸ್ನೇಹಿತರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಶಿವಾನಂದ ಹಿರಿಯ ಮುತ್ಸದಿ ಅವರು 88 ವರ್ಷ ಅಂದ್ರೆ ಕೂಡ ಯಾರು ನಂಬಕ್ಕಾಗಲ್ಲ. ಯಾಕಂದ್ರೆ ಅವ್ರು 28 ಹುಡುಗರ ತರನೇ ಕಾಣಿಸ್ತಾರೆ. ಬೆಳಗಾದ್ರೆ ಅವರ ಶಿಸ್ತಿನ ಸಿಪಾಯಿ ತರ ಬೆಳಗ್ಗೆ ಬಂದು ನಮಗೆಲ್ಲ ಅವ್ರ ಇನ್ಸ್ಪೈರ್. ಇಲ್ಲಿನ ಏನು ಜನ ನಮ್ಮ ನಾಗರಬಾವಿ ಸ್ನೇಹ ಬಳಗ ಏನಿದ್ದಾರೆ ಅವ್ರಿಗೆ ಇನ್ಸ್ಪೈರ್. ಅವರು ಅವನ್ನ ನೋಡ್ಕೊಂಡು ಬೇಕಾದಷ್ಟಿದೆ. ಯಾಕಂದ್ರೆ 88 ವರ್ಷದಲ್ಲಿ ಈ ತರ ಶಿಸ್ತಾಗಿ ನೀಟಾಗಿ ನಾವು ಇರೋದಿಲ್ಲ. ಆದ್ರೆ ಅವ್ರು ಅದನ್ನ ನೋಡ್ಕೊಂಡು ನಾವು ಇನ್ಸ್ಪೈರ್ ಆಗಿ ಇರ್ಬೇಕೆಂದು ನಾವೆಲ್ಲ ಅವ್ರು ಏನು 88ನೇ ಹಬ್ಬದ ಜನ್ಮದಿನ ಹಬ್ಬವನ್ನು ವಿಶೇಷವಾಗಿ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನ ಈ ದಿನ ಶುಭ ದಿನ. ಏನ್ ಶುಭ ದಿನ ಅಂತ ಹೇಳಿದ್ರೆ ಶಿವಾನಂದ ಗುರುಗಳು, ಈ ಗುರುಗಳು ಶಿವಾನಂದ ಗುರುಗಳು ಅಂದ್ರೆ ಹುಲಿ, ಹಳೆ ಹುಲಿ. ಇವತ್ತು ಈ ಸಂದರ್ಭದಲ್ಲಿ ಇವ್ರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನಮ್ಮ ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಹೆಮ್ಮೆ ಅನಿಸ್ತದೆ. ಇವರು ಎಲ್ಲಾರ್ಗೂ ಗುರುಗಳು. ಇವರು ಗುರುಗಳಲ್ಲಿ ಗುರುಗಳು. ಇವ್ರು ಹಾಕೊಟ್ಟಿರ್ತಕ್ಕಂಥ ಗೆರೆ ನಾವು ದಾಟಿ ಇವತ್ತು ಜೀವನ ಮಾಡ್ತಾ ಇದೀವಿ. ಭಗವಂತ ಇವರಿಗೆ ಆಯುರ್ವೇದ ಆಯುಷ್ಕೊಟ್ಟು ನೆಮ್ಮದಿ ಕೊಟ್ಟು ಶತಾಯುಷಿಗಳಾಗಿ ಇವರು ಬದುಕಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘದ ವತಿಯಿಂದ ಎಲ್ಲಾರು ಒಕ್ಕೂರನ್ನು ಕೇಳ್ಕೊಳ್ತೀವಿ. 88 ಶಿವಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇನ್ನೂ 105 ವರ್ಷ ಬಾಳ್ಬೇಕು. ಈಗ 5ನೇ ತಾರೀಕಿಗೆ ಬ್ಯಾಂಕಾಕ್ ಹೋಗ್ತಾರೆ. ಒಳ್ಳೇದಾಗಲಿ ಅವ್ರಿಗೆ ಶುಭ ಹಾರೈಸುತ್ತೇವೆ. ಶಿವಾನಂದ್ ಅವರ 88ನೇ ಹುಟ್ಟು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಅವರಿಗೆ ಭಗವಂತ ಇಂದು 100 ಕಾಲ ಬದುಕುವ ಶಕ್ತಿಯನ್ನು ತುಂಬಲಿ, ಚೈತ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ಆ ದಯಾಮಯದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ